ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನಾವು 106 ಬಾರಿ ಹೇಳಾಯ್ತು. ಈಗ ತಪ್ಪು ಯಾರೇ ಮಾಡಿರಲಿ ಶಿಕ್ಷೆ ಆಗಬೇಕು ಅಂತೇಳಿ ನೀವು ಪ್ರತಿನಿತ್ಯ ನಿಮಗೆ ಇಷ್ಟ ಬಂದಾಗ ಹೇಳಿಕೆ ಕೊಡ್ತಾ ಹೋದರೆ ಇಲ್ಲಿವರೆಗೆ ಈ SITಗಳು ರಚನೆ ಮಾಡ್ಕೊಂಡಿದ್ದೀರಲ್ಲ, ಯಾವ್ಯಾವ SITಗಳು ಯಾವ್ಯಾವ ವಿಷಯಗಳಿಗೆ ರಚನೆ ಮಾಡ್ಕೊಂಡಿದ್ದೀರಿ, ಯಾವುದರಾದರಲ್ಲೂ ಒಂದರಲ್ಲಿ ಆರೋಪಿಗಳಿಗೆ ಏನಾದರೂ ಶಿಕ್ಷೆ ಆಗಿದೆಯಾ? ನರೇಂದ್ರ ಮೋದಿ ಅವ್ರನ್ನ ಕೇಳ್ತಾವ್ರೆ, ಪಾಪ ಕ್ಷಮೆ ಕೇಳಬೇಕು. ಏನು ಯಾರು ಪ್ರಜ್ವಲ್ ಪರವಾಗಿ ಮತ ಕೊಡಿ ಅಂತೇಳಿ ಪ್ರಚಾರಕ್ಕೆ ಬಂದಿದ್ರು, ಇದು ಹೇಳಿದಿರಲ್ಲ. ಇದೇ ನಿಮ್ಮ ಬಾಗಲಕೋಟೆ ಮೇಟಿ ವಿಷಯ. ಅವ್ರನ್ನ ಕೂರಿಸ್ಕೊಂಡು ಚುನಾವಣೆ ಪ್ರಚಾರ ಮಾಡಿಲ್ಲ ನೀವು. ಎಂಥದ್ರ ಜೊತೆ ಕೂತು ಪ್ರಚಾರ ಮಾಡಿದಿರಿ ನೀವು? ನರೇಂದ್ರ ಮೋದಿಯನ್ನು ಪ್ರಶ್ನೆ ಮಾಡ್ತಿರಲ್ಲ, ನರೇಂದ್ರ ಮೋದಿ ಅವರಿಗೆ ಕನಸು ಬಿದ್ದಿತ್ತ? ನಿಮ್ಮ ಹತ್ರ ಇತ್ತಲ್ಲ ಮೊದಲೇ ವಿಷಯಗಳು, ಮೊದಲೇ ಕಳಿಸ್ಬೇಕಾಯ್ತು ಪ್ರಧಾನಮಂತ್ರಿಗಳಿಗೆ. ನಿಮ್ಮ ಹತ್ರ ಇದ್ದಾಗ ಯಾಕೆ 21ನೇ ತಾರೀಕುವರೆಗೂ ಇದನ್ನ ಇಟ್ಕೊಂಡು ಕೂತ್ರಿ? ಇವತ್ತು ಇದನ್ನೇ ಇನ್ನೂ ಜೀವ ಕೊಡೋಕೆ ಏನು ಹೊರಟಿದ್ದೀರಿ? ಈ 7ನೇ ತಾರೀಕು ಚುನಾವಣಾ ಮತದಾನ ಆದಮೇಲೆ ಈ ಪ್ರಕರಣ ಏನು ಮಾಡ್ತೀರಿ? ನಿಮಗೆ ಬೇಕಾಗಿರೋದು 7ನೇ ತಾರೀಕಿನ ಮತದಾನ, ಜನಗಳನ್ನು ದಾರಿ ತಪ್ಪಿಸ್ಬೇಕು, ಅಷ್ಟೇ ನಿಮಗೆ ಬೇಕಾಗಿರೋದು. ಆ ಹೆಣ್ಣುಮಕ್ಕಳು ಆ ಫೋಟೋಗಳು ಹಾಕೊಂಡಿದ್ದೀರಲ್ಲ, ಆ ಫೋಟೋಗಳಲ್ಲಿ ಎಲ್ಲೂ ಪ್ರಜ್ವಲ್ ಮುಖವೇ ಇಲ್ಲ. ನನಗೆ ಯಾರು ಹೇಳಿ, ನಾನಂತೂ ನೋಡಿಲ್ಲ. ಅದನ್ನು ಬಿಟ್ಟಿದ್ದಲ್ಲ ಮಾರ್ಕೆಟಲ್ಲಿ, ನೋಡ್ದಂತಾರೆ ಹೇಳ್ತಾರಪ್ಪ. ನನಗೇನು ವಿಷಯ ಗೊತ್ತಿಲ್ಲ, ಆದರೂ ಸಹಿಸ್ಕೊಂಡಿದ್ದೇವೆ. ಇಲ್ಲಿ ನಿನ್ನೆ ದಿನ ನಿಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಅಲ್ಲ, ಈಗ ಮುಂದಿನ ಪ್ರಧಾನಮಂತ್ರಿ ಆಗಬೇಕು ಅಂತ ಹೇಳಿದಿರಿ ಸಿದ್ದರಾಮಯ್ಯನವರೇ. ಮಲ್ಲಿಕಾರ್ಜುನ್ ಖರ್ಗೆ ಆಗದ ಬೇಡ, ಯಾರೋ ಕೆಲವರು ಮಲ್ಲಿಕಾರ್ಜುನ್ ಖರ್ಗೆ ಹೆಸರು ಹೇಳಿದಾಗ ಪ್ರಧಾನಮಂತ್ರಿ ಕ್ಯಾಂಡಿಡೇಟ್ ಅಂತ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅವರಾಗಬಾರ್ದು, ರಾಹುಲ್ ಗಾಂಧಿ ಆಗಬೇಕು ಅಂತ ಯಾರಪ್ಪ ಹೇಳಿರೋರು? ಸಿದ್ದರಾಮಯ್ಯನವರೇ, ನೀವೇ ತಾನೆ. ನಿಮ್ಮ ಮುಂದಿನ ಭಾವಿ ಪ್ರಧಾನಮಂತ್ರಿ ಏನು ರೆಕಮೆಂಡ್ ಮಾಡಿದ್ದೀರಲ್ಲ, ಇಂಡಿಗೆ IND ಅಂತಿರೋ ಇಂಡಿ ಅಂತಿರೋ ಅದೇನೋ ಗೊತ್ತಿಲ್ಲ. ಆ ವ್ಯಕ್ತಿ ನೆನ್ನೆ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ಏನು? ನಿಮ್ಮ ರಾಹುಲ್ ಗಾಂಧಿ ಪ್ರಜ್ವಲ್ ರೇವಣ್ಣ ಅವರು 400 ರೇಪಲ್ಲಿ ಭಾಗಿಯಾಗಿದ್ದಾರೆ ಅಂತೇಳಿ ನಿನ್ನೆ ಹೇಳಿಕೆ ಕೊಡ್ತಾರೆ. ದೇಶದ ಮಾಜಿ ಪ್ರಧಾನಮಂತ್ರಿಗಳ ಮಗನ ಇವನು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.